ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಒಂದು ಡೆಬಿಟ್ ಸ್ಪ್ರೆಡ್ ಕೋರ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಜನ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡುವಾಗ ಏನು ಮಾಡ್ತಾರೆ, ಆಪ್ಷನ್ ಬೈಯಿಂಗಿಂದ ಸ್ಟಾರ್ಟ್ ಮಾಡ್ತಾರೆ. ಒಂದು ಕಡಿಮೆ ಕ್ಯಾಪಿಟಲನ್ನು ಇಟ್ಕೊಂಡು ಬಂದು ಆಪ್ಷನ್ ಬೈಯಿಂಗಿಂದ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಆಪ್ಷನ್ ಬೈಯಿಂಗಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳಿದರೆ, ಮೊದಲನೇದಾಗಿ ಇದು ಸಿಂಪಲ್ ಆಗಿರುತ್ತೆ. ಕೇವಲ ಮಾರ್ಕೆಟ್ ಅಪ್ ಹೋಗುತ್ತೆ ಅಂತ ಹೇಳಿದ್ರೆ ಕಾಲನ್ನು ಬೈ ಮಾಡೋದು, ಮಾರ್ಕೆಟ್ ಡೌನ್ ಬರುತ್ತೆ ಅಂತಿದ್ರೆ ಪುಟ್ಟನ್ನು ಬೈ ಮಾಡೋದು. ಅದೇ ರೀತಿ ಅವ್ರ ಕ್ಯಾಪಿಟಲ್ ಕಡಿಮೆ ಇರುತ್ತೆ, ಅಥವಾ ಅವ್ರ ಕ್ಯಾಪಿಟಲ್ ಜಾಸ್ತಿ ಇತ್ತು ಅಂತ ಹೇಳಿದ್ರು ಕೂಡ ತುಂಬ ಕ್ವಾಂಟಿಟಿಯನ್ನು ಬೈ ಮಾಡ್ಬೋದು. ಸೊ ಹಾಗಾಗಿ ನಾನು ಜಾಸ್ತಿ ಪ್ರಾಫಿಟನ್ನು ಮಾಡ್ಬೋದು ಅಂತ ಒಂದು ಥಿಂಕಿಂಗನ್ನು ಇಟ್ಕೊಂಡು ಆಪ್ಷನ್ ಬೈಯಿಂಗಿಂದ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆಪ್ಷನ್ ಬೈಯಿಂಗಲ್ಲಿ ಪ್ರಾಫಿಟನ್ನು ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಲ್ಲಿ ಮಲ್ಟಿಪಲ್ ಫ್ಯಾಕ್ಟರ್ಗಳು ಎಫೆಕ್ಟ್ ಆಗುತ್ತೆ. ನಮ್ಮ ಡೈರೆಕ್ಷನ್ ಕರೆಕ್ಟ್ ಆಗಿರಬೇಕಾಗುತ್ತೆ. ನಾವು ಬೈ ಮಾಡಿದಾಗ ಒಂದು ಮೊಮೆಂಟಮ್ ಬರಬೇಕಾಗಿರುತ್ತೆ. ಇಲ್ಲ ಅಂತೇಳಿದ್ರೆ ಒಂದಷ್ಟು ಫ್ಯಾಕ್ಟರ್ಗಳು ನಮ್ಮ ಅಗೇನೆಸ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬೈಯಿಂಗಲ್ಲಿ ಪ್ರಾಫಿಟನ್ನು ಮಾಡೋದು ಅಥವಾ ಸಕ್ಸಸ್ಸನ್ನು ಕಾಣೋದು ತುಂಬ ಕಷ್ಟ ಆಗುತ್ತೆ, ತುಂಬ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಆಪ್ಷನ್ ಬೈಯಿಂಗಲ್ಲಿ ಲಾಸನ್ನು ಮಾಡ್ಕೊಂಡಾಗ ತುಂಬ ದೊಡ್ಡದಾದ ಲಾಸನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಈ ಆಪ್ಷನ್ ಬೈಯಿಂಗ್ನ ಒಂದಷ್ಟು ಲಿಮಿಟೇಷನನ್ನು ಎಲಿಮಿನೇಟ್ ಮಾಡಲಿಕ್ಕೆ ಇರುವಂಥದ್ದೇ ಈ ಡೆಬಿಟ್ ಸ್ಪ್ರೆಡ್ ಕೋರ್ಸ್, ಅಥವಾ ಬುಲ್ ಕಾಲ್ ಸ್ಪ್ರೆಡ್ ಅಥವಾ ಬೇರ್ ಪುಟ್ ಸ್ಪ್ರೆಡ್ ಅಂತ ಕರಿತೀವಿ. ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಕೊಂಡು ನಾವು ಕಡಿಮೆ ಕ್ಯಾಪಿಟಲಿಂದನೇ ಆಪ್ಷನ್ ಬೈಯಿಂಗಲ್ಲಿ ಒಂದಷ್ಟು ಏನು ಡಿಸ್ಅಡ್ವಾಂಟೇಜಸ್ ಇದೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಒಂದು ಪ್ರಾಫಿಟನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ನಮ್ಮ ಹತ್ರ ಒಂದು ಪ್ರಾಪರ್ ಸ್ಟ್ರಾಟಜಿ ಇತ್ತು ಅಂತ ಹೇಳಿದ್ರೆ, ಹಾಗಾದರೆ ಈ ಡೆಬಿಟ್ ಸ್ಪ್ರೆಡ್ ಸ್ಟ್ರಾಟಜಿ ಅಂದರೆ ಏನು, ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಒಂದು ಕೋರ್ಸಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ಕೋರ್ಸಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂತ ನಾವೀಗ ನೋಡೋಣ. ಇದೊಂದು 2 ಗಂಟೆಯ ಕಂಪ್ಲೀಟ್ ವಿಡಿಯೋ ಕೋರ್ಸ್ ಆಗಿರುತ್ತೆ. ಇಲ್ಲಿ ನಾನು ಡೆಬಿಟ್ ಸ್ಪ್ರೆಡ್ ಅಂದರೆ ಏನು, ಡೆಬಿಟ್ ಸ್ಪ್ರೆಡ್ ಮತ್ತು ಆಪ್ಷನ್ ಬೈಯಿಂಗ್ಗೆ ಏನೇನು ಡಿಫ್ರೆನ್ಸ್ ಇದೆ, ಅದೇ ರೀತಿ ಡೆಬಿಟ್ ಸ್ಪ್ರೆಡನ್ನು ಯಾವ ರೀತಿ ನಾವು ಡೆಪ್ಲಾಯ್ ಮಾಡೋದು, ಅಂದರೆ ಯಾವಾಗ ಯೂಸ್ ಮಾಡುವಂಥದ್ದು, ಯಾವ ರೀತಿ ಕ್ರಿಯೇಟ್ ಮಾಡುವಂಥದ್ದು, ಅದೇ ರೀತಿ ಡೆಬಿಟ್ ಸ್ಪ್ರೆಡನ್ನು ಕ್ರಿಯೇಟ್ ಮಾಡಿದ ನಂತರ ನಾವು ಯಾವ ರೀತಿಯಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡೋದು, ಅಂದರೆ ನಮ್ಮ ಡೆಬಿಟನ್ನು ಕಡಿಮೆ ಮಾಡುವಂಥದ್ದು ಅಥವಾ ಅಲ್ಲಿ ನಾವು ಲಾಸನ್ನು ರೆಡ್ಯೂಸ್ ಮಾಡುವಂಥದ್ದು, ಅಥವಾ ಆ ಸ್ಟ್ರಾಟಜಿಯನ್ನು ಯಾವ ರೀತಿ ನಾವು ಲಾಸ್ ಫ್ರೀ ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ರೀತಿ ಆಪ್ಷನ್ ಬೈಯಿಂಗನ್ನು ನಾವು ಮಾಡಿದ್ರೆ ಅಲ್ಲಿ ಯಾವ ರೀತಿ ನಾವು ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡ್ಬೋದು, ಅಲ್ಲಿ ನಾವು ಅದನ್ನು ನಾವು ಲಾಸ್ ಫ್ರೀ ಮಾಡಲಿಕ್ಕೆ ಆಗುತ್ತಾ, ಈ ರೀತಿಯ ಪಾಯಿಂಟ್ಗಳನ್ನು ನಾನು ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅದೇ ರೀತಿ ಅಲ್ಲಿ ಒಂದು ಕಂಪ್ಲೀಟ್ ಸ್ಟ್ರಾಟಜಿಯನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ರೂಲ್ ಬೇಸ್ಡ್ ಸ್ಟ್ರಾಟಜಿ, ಅಂದರೆ ಒಂದು ಫಿಕ್ಸ್ಡ್ ರೂಲ್ಸ್ ಇರುತ್ತೆ. ಆ ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ನಾವು ಡೈಲಿ ಚಾರ್ಟನ್ನು ನೋಡ್ಕೊಂಡು ಏನೋ ಅನಾಲಿಸಿಸ್ ಮಾಡಲಿಕ್ಕೆ ಇರೋದಿಲ್ಲ. ಒಂದು ಫಿಕ್ಸ್ಡ್ ರೂಲ್ಸ್ ಇರುತ್ತೆ. ಆ ರೂಲ್ಸ್ ಬೈ ಆರ್ ಸೆಲ್ ಸಿಗ್ನಲನ್ನು ಕೊಡ್ತಾ ಇರುತ್ತೆ. ಆ ಸಿಗ್ನಲ್ಗೆ ಅನುಗುಣವಾಗಿ ನಾವು ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡಿಕೊಂಡು ರೂಲ್ಸ್ ಪ್ರಕಾರನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದಾಗ ಯಾವ ರೀತಿ ಆಗುತ್ತೆ, ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡೋದು ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದರ 2 ವರ್ಷದ ಬ್ಯಾಕ್ ಟೆಸ್ಟ್ ರಿಪೋರ್ಟನ್ನು ಕೂಡ ನಾನು ಅಲ್ಲಿ ಇಟ್ಟಿದ್ದೀನಿ. ಸೊ ಆ ಬ್ಯಾಕ್ ಟೆಸ್ಟ್ನ ಡಾಟಾವನ್ನು ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ರೀತಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ಈ ಸ್ಟ್ರಾಟಜಿ ದಿನದಲ್ಲಿ ಕೇವಲ ನೀವು 5 ನಿಮಿಷವನ್ನು ಕೊಟ್ಟರೆ ಸಾಕು. ಪ್ರತಿದಿನ ನೀವು ಸ್ಕ್ರೀನ್ನ ಮುಂದೆ ಕೂರಬೇಕು ಅಂತಿಲ್ಲ. ಕೇವಲ ದಿನದಲ್ಲಿ 5 ನಿಮಿಷವನ್ನು ಕೊಟ್ಕೊಂಡು ನೀವು ಬೆಟರ್ ಆಗಿ ಪ್ರಾಫಿಟನ್ನು ಮಾಡ್ಬೋದು ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು, ನಾನಲ್ಲಿ ಎಕ್ಸ್ಪ್ಲೈನ್ ಮಾಡಿದಂಥ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು. ಸೊ ಮೊದಲನೇದಾಗಿ ನಾನು ಜನರಲ್ ಆಗಿ ಡೆಬಿಟ್ ಸ್ಪ್ರೆಡ್ ಅಂದ್ರೆ ಏನು, ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು, ಅದೇ ರೀತಿ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡೋದು, ರಿಸ್ಕ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಮಾಡೋದು, ಅಲ್ಲಿ ಆ ಸ್ಟ್ರಾಟಜಿಯನ್ನು ನಾವು ಯಾವ ರೀತಿ ಲಾಸ್ ಫ್ರೀ ಮಾಡೋದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಕಂಪ್ಲೀಟ್ ಸ್ಟ್ರಾಟಜಿಯನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ರೂಲ್ ಬೇಸ್ಡ್ ಸ್ಟ್ರಾಟಜಿಯನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ಒಂದು ರೂಲ್ ಬೇಸ್ಡ್ ಆಪ್ಷನ್ ಸ್ಟ್ರಾಟಜಿಯನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಯನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೇಮ್ ಸೆಟಪ್, ಡೆಬಿಟ್ ಸ್ಪ್ರೆಡ್ಗೆ ಯಾವ ಸೆಟಪನ್ನು ನಾವು ಯೂಸ್ ಮಾಡ್ತೀವಿ ಅದೇ ಸೆಟಪನ್ನು ಇಟ್ಕೊಂಡು ನಾವು ಆಪ್ಷನ್ ಬೈಯಿಂಗನ್ನು ಮಾಡಿದರೆ ಏನಾಗ್ತಿತ್ತು ಅಂತಲೂ ಕೂಡ ನಾನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದರ 2 ವರ್ಷದ ಬ್ಯಾಕ್ ಟೆಸ್ಟ್ ರಿಪೋರ್ಟನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದನ್ನು ಕೂಡ ನಾವೀಗ ಕಂಪೇರ್ ಮಾಡಿ ನೋಡೋಣ. ಸೊ ನಾವಿಲ್ಲಿ ಡೆಬಿಟ್ ಸ್ಪ್ರೆಡ್ ಸ್ಟ್ರಾಟಜಿಯ ಒಂದು ಬ್ಯಾಕ್ ಟೆಸ್ಟ್ ರಿಪೋರ್ಟನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಟೋಟಲ್ ಟ್ರೇಡ್ 22 ಟ್ರೇಡ್ ಸಿಕ್ಕಿರುವಂಥದ್ದು, ಅಂದರೆ 22 ಸಿಗ್ನಲ್ ಸಿಕ್ಕಿದೆ ನಮಗೆ ಲಾಸ್ಟ್ 2 ಇಯರಲ್ಲಿ. ಅಲ್ಲಿ ಮಲ್ಟಿಪಲ್ ಆರ್ಡರ್ಗಳು ಪ್ಲೇಸ್ ಆಗಿದೆ, ಬಟ್ ಸಿಗ್ನಲ್ ನಮಗೆ ಸಿಕ್ಕಿರುವಂಥದ್ದು 22. ಆ 22 ಸಿಗ್ನಲ್ಲಿ ನಾವು 90,000 ಪ್ರಾಫಿಟನ್ನು ಮಾಡಿದ್ದೀವಿ. ಸೊ ಅವರೇಜ್ ಟ್ರೇಡ್ ಪ್ರಾಫಿಟ್ ನಮಗೆ ಇಲ್ಲಿ 4,000 ರುಪೀಸ್ ಆಗಿದೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ನಮಗೆ ಇಲ್ಲಿ 32,000 ಆಗಿದೆ. ಅದೇ ರೀತಿ ಮ್ಯಾಕ್ಸಿಮಮ್ ಲಾಸ್ ನಮಗೆ 8,700 ರುಪೀಸ್ ಆಗಿದೆ. ನೀವು ನೋಡ್ಬೋದು ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಿ ಮ್ಯಾಕ್ಸಿಮಮ್ ಲಾಸ್ನ ನಡುವೆ ಇರುವಂಥ ಒಂದು ಡಿಫ್ರೆನ್ಸ್. ಅದೇ ರೀತಿ ನಮ್ಮ ವಿನ್ ರೇಷಿಯೋ 50% ಇದೆ. ನಾರ್ಮಲಿ ಈ ಆಪ್ಷನ್ ಬೈಯಿಂಗ್ ರೀತಿಯ ಸ್ಟ್ರಾಟಜಿಗಳು ಏನಾಗುತ್ತೆ, ಇಲ್ಲಿ ವಿನ್ ರೇಷಿಯೋ ಸ್ವಲ್ಪ ಕಡಿಮೆ ಇರುತ್ತೆ. ಇಲ್ಲಿ 50% ವಿನ್ ರೇಷಿಯೋನ ನಾವು ನೋಡ್ತಾ ಇದ್ದೀವಿ. ಅವರೇಜ್ ಪ್ರಾಫಿಟ್ ಅನ್ನು ವಿನ್ ಡೇಸನ್ನು ನಾವು ನೋಡ್ತಾ ಇದ್ದೀವಿ 12,000. ಅದೇ ರೀತಿ ಅವರೇಜ್ ಲಾಸ್ ಟ್ರೇಡಲ್ಲಿ ನಾವು ನೋಡ್ತಾ ಇದ್ದೀವಿ 3,800. ನಾವು ರಿಸ್ಕ್ ರಿವಾರ್ಡನ್ನು ನೋಡ್ಬೋದು 3.29 ಇದೆ. ಸೊ ನಾವು ವಿನ್ ಆದಾಗ ಜಾಸ್ತಿ ಅಮೌಂಟನ್ನು ಗೈನ್ ಮಾಡ್ತಾಯಿದ್ವಿ, ಲಾಸ್ ಆದಾಗ ಕಡಿಮೆ ಲಾಸನ್ನು ಮಾಡ್ಕೊಳ್ತಾ ಇದ್ದೀವಿ. ಇದು ಈ ಡೆಬಿಟ್ ಸ್ಪ್ರೆಡ್ ಸ್ಟ್ರಾಟಜಿ ಒಂದು ಬ್ಯೂಟಿ ಅಂತ ಹೇಳ್ಬೋದು. ಅದೇ ರೀತಿ ಮ್ಯಾಕ್ಸಿಮಮ್ ಡ್ರಾಡೌನನ್ನು ನಾವು ನೋಡ್ಬೋದು 16,000 ಇದೆ. ಸೊ ನಮಗೆ ಬೇಕಾಗುವಂಥ ಕ್ಯಾಪಿಟಲ್ ಒಂದು ಲಾಟನ್ನು ಕ್ರಿಯೇಟ್ ಮಾಡಲಿಕ್ಕೆ 40,000 ಬೇಕು. ಇದು ನಿಫ್ಟಿಯ ಲಾಟ್ ಸೈಜ್ 50 ಇರುವಾಗ ನಾನು ಬ್ಯಾಕ್ ಟೆಸ್ಟ್ ಮಾಡಿರುವಂಥದ್ದು. ಈಗ ನಿಫ್ಟಿಯ ಲಾಟ್ ಸೈಜ್ ಕಡಿಮೆ ಆಗಿದೆ,
25 ಆಗಿದೆ. ಸೊ 50 ಲಾಟ್ ಸೈಜ್ ಇತ್ತು ಅಂತ ಹೇಳಿದರೆ ನಮಗೆ 40,000 ಕ್ಯಾಪಿಟಲ್ ಬೇಕು. 40,000 ಕ್ಯಾಪಿಟಲ್ಗೆ ನಮ್ಮ ಡ್ರಾ ಡೌನ್ 16,000 ಅಂತ ಹೇಳಿದರೆ 40% ಆಗುತ್ತೆ. ಸೊ ಆಪ್ಷನ್ ಬೈಯಿಂಗ್ ರಿಲೇಟೆಡ್ ಅಥವಾ ಡೆಬಿಟ್ ಸ್ಪ್ರೆಡ್ ಸ್ಟ್ರಾಟಜಿ ಕಂಪೇರ್ ಮಾಡಿದಾಗ ತುಂಬ ಡೀಸೆಂಟ್ ಆದ ಡ್ರಾ ಡೌನ್ ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿ ಇಲ್ಲಿ ಗ್ರಾಸ್ ಪ್ರಾಫಿಟ್ 90,000 ಇದೆ. ಹಾಗೆ ನಾನು ಬ್ರೋಕರೇಜನ್ನು ಒಂದಷ್ಟು ಡಿಡಕ್ಟ್ ಮಾಡಿದ್ದೀನಿ, ಬ್ರೋಕರೇಜ್ ಆ್ಯಂಡ್ ಟ್ಯಾಕ್ಸ್. ಅದೇ ರೀತಿ ಒಂದಷ್ಟು ಬ್ಯಾಕ್ ಟೆಸ್ಟ್ ಎರರ್ ಅಂತಲೂ ಕೂಡ ನಾನಿಲ್ಲಿ ಡಿಡಕ್ಟ್ ಮಾಡಿದ್ದೀನಿ. ಬ್ಯಾಕ್ ಟೆಸ್ಟ್ ಮಾಡಿದಾಗ ಮೇ ಬಿ ಒಂದಷ್ಟು ಎರರ್ ಆಗ್ಬೋದು, ಅದಕ್ಕೂ ಒಂದಷ್ಟು ಪ್ರಾಫಿಟನ್ನು ಡಿಟೆಕ್ಟ್ ಮಾಡಿದ್ದೀನಿ. ಹಾಗೆ ನೆಟ್ ಪ್ರಾಫಿಟನ್ನು ನಾನಲ್ಲಿ 65,000 ಅಂತ ಕೌಂಟ್ ಮಾಡಿದ್ದೀನಿ. ಸೊ 90,000 ಗ್ರಾಸ್ ಆಗುತ್ತೆ, ಅದರಲ್ಲಿ ನೆಟ್ ಆಗಿ ನಾನು 65,000 ಅಂತ ಕೌಂಟ್ ಮಾಡಿದ್ದೀನಿ. ಸೊ 65,000 ಅಂತ ತಗೊಂಡ್ರೂ ಕೂಡ ನಮಗೆ 2 ವರ್ಷದಲ್ಲಿ 162% ರಿಟರ್ನನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಸೊ 40,000 ಕ್ಯಾಪಿಟಲ್, 65,000 ಪ್ರಾಫಿಟ್ ಆಗುತ್ತೆ, 162% ರಿಟರ್ನನ್ನು ಕೊಟ್ಟಿದೆ. ಪರ್ ಮಂತ್ ನಾವು ರಿಟರ್ನ್ ವೈಸ್ ನೋಡೋದಾದರೆ 5.8% ರಿಟರ್ನ್ ಕೊಟ್ಟಿದೆ. ಅದೇ ರೀತಿ ಇಯರ್ಲಿ ರಿಟರ್ನನ್ನು ನಾವು ನೋಡಿದಾಗ 69% ರಿಟರ್ನನ್ನು ಕೊಟ್ಟಿದೆ. ದಿನದಲ್ಲಿ ಕೇವಲ ನಾವು 5 ನಿಮಿಷವನ್ನು ಸ್ಪೆಂಡ್ ಮಾಡಿ ಈ ರೀತಿ ಒಂದು ರಿಟರ್ನನ್ನು ಪಡಿಬೋದು ಅನ್ನೋದಕ್ಕೆ ಒಂದು ಸಿಂಪಲ್ ರೂಲ್ಸನ್ನು ಫಾಲೋ ಮಾಡಿಕೊಂಡು ಒಂದು ರೂಲ್ ಬೇಸ್ಡ್ ಆಗಿ ನಾವು ಟ್ರೇಡಿಂಗನ್ನು ಅಪ್ರೋಚ್ ಮಾಡಿದಾಗ ಈ ರೀತಿ ರಿಟರ್ನನ್ನು ನಾವು ಪಡಿಬೋದು ಅನ್ನೋದಕ್ಕೆ ಈ ಸ್ಟ್ರಾಟಜಿ ಕೂಡ ಒಂದು ಉದಾಹರಣೆ. ಅಲ್ಲಿ ಕಂಪ್ಲೀಟಾಗಿ ಆ ರೂಲ್ ಬೇಸ್ಡ್ ಸ್ಟ್ರಾಟಜಿಯನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬ್ಯಾಕ್ ಟೆಸ್ಟ್ ರಿಪೋರ್ಟ್ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ಇದು ಡೆಬಿಟ್ ಸ್ಪ್ರೆಡ್ ಸ್ಟ್ರಾಟಜಿಯ ಬ್ಯಾಕ್ ಟೆಸ್ಟ್ ಆಯಿತು. ಅದೇ ಸೆಟಪನ್ನು ಯೂಸ್ ಮಾಡ್ಕೊಂಡು ನಾನು ಆಪ್ಷನ್ ಬೈಯಿಂಗನ್ನು ಮಾಡಿದರೆ ಏನಾಗ್ತಿತ್ತು ಅಂತ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ಆಪ್ಷನ್ ಬೈಯಿಂಗ್ನ ಸೆಟಪ್ ಆಗಿದೆ. ಸೇಮ್ ಸೆಟಪನ್ನು ಯೂಸ್ ಮಾಡ್ಕೊಂಡು ನಾನು ಆಪ್ಷನ್ ಬೈಯಿಂಗನ್ನು ಮಾಡಿರುವಂಥದ್ದು. ಸಿಗ್ನಲ್ ಸಿಕ್ಕಾಗ ಒಮ್ಮೆ ಡೆಬಿಟ್ ಸ್ಪ್ರೆಡನ್ನು ಮಾಡಿರುವಂಥದ್ದು, ಇನ್ನೊಮ್ಮೆ ನೇಕಡೆಗೆ ಆಪ್ಷನನ್ನು ಬೈಯಿಂಗ್ ಮಾಡಿರುವಂಥದ್ದು. ಸೊ ಆಪ್ಷನನ್ನು ಬೈಯಿಂಗ್ ಮಾಡಿದಾಗ ಏನಾಗ್ತಿತ್ತು, ನಾವು ಓವರಾಲ್ ಪ್ರಾಫಿಟನ್ನು ನೋಡಿದಾಗ ಸಿಮಿಲರ್ ಇದೆ, 96% ಇದೆ. ಆಪ್ಷನ್ ಬೈಯಿಂಗಲ್ಲಿ ನಮಗೆ ಸ್ವಲ್ಪ ಕಡಿಮೆ ಕ್ಯಾಪಿಟಲ್ ಸಾಕಾಗುತ್ತೆ. ಹಾಗಾಗಿ ಇಲ್ಲಿ ರಿಟರ್ನ್ ಪರ್ಸೆಂಟೇಜ್ ವೈಸ್ ನಾವು ನೋಡಿದಾಗ ಜಾಸ್ತಿ ಇದೆ. ಪರ್ಸೆಂಟೇಜ್ ವೈಸ್ ನಾವು ನೋಡಿದಾಗ ROI 320% ಇದೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಂಗಲ್ ಟ್ರೇಡಲ್ಲಿ 61,000 ಇದೆ. ಮ್ಯಾಕ್ಸಿಮಮ್ ಲಾಸ್ ಇಲ್ಲಿ 14,000 ಇದೆ. ವಿನ್ ರೇಷಿಯೋ ಸಿಮಿಲರ್ ಇದೆ, 48%, 52% ಲಾಸ್ ರೇಷಿಯೋ ಇದೆ. ವಿನ್ ಆದಾಗ ನಾವು 19,000 ಪ್ರಾಫಿಟನ್ನು ಮಾಡ್ತೀವಿ, ಕಳ್ಕೊಂಡಾಗ ಆನ್ ಆನ್ ಆವರೇಜ್ 8,900 ಕಳ್ಕೊಳ್ತೀವಿ. 2.2 ರಿಸ್ಕ್ ರಿವಾರ್ಡ್ ಇದೆ. ಇಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಡ್ರಾ ಡೌನ್ 46,000 ಡ್ರಾ ಡೌನ್ ಇದೆ. ಡೆಬಿಟ್ ಸ್ಪ್ರೆಡ್ಗೆ ಕಂಪೇರ್ ಮಾಡಿದಾಗ ತುಂಬ ದೊಡ್ಡ ಡ್ರಾ ಡೌನ್ ಆಗುತ್ತೆ ಆಪ್ಷನ್ ಬೈಯಿಂಗಲ್ಲಿ. ಸೊ ಆಪ್ಷನ್ ಬೈಯಿಂಗ್ನ ಮೈನ್ ಡಿಸ್ಅಡ್ವಾಂಟೇಜಸ್ ಏನಿರುತ್ತೆ, ಡ್ರಾ ಡೌನ್ ಜಾಸ್ತಿ ಇರುತ್ತೆ, ಲಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇನ್ ಕೇಸ್ ಪ್ರಾಫಿಟ್ ಆದರೂ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ನಿಮಗೆ ಡ್ರಾ ಡೌನ್ ಜಾಸ್ತಿ ಆದಾಗ ನೀವು ಟ್ರೇಡನ್ನು ಮ್ಯಾನೇಜ್ ಮಾಡಲಿಕ್ಕೆ ನಿಮಗೆ ಸೈಕಾಲಜಿಕಲಿ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಡೆಬಿಟ್ ಸ್ಪ್ರೆಡನ್ನು ಮಾಡ್ಕೊಂಡು ಹೋದಾಗ ನಿಮಗೆ ಡ್ರಾ ಡೌನ್ ಕಡಿಮೆ ಆಗುತ್ತೆ. ನಿಮಗೆ ರಿಟರ್ನ್ ವೈಸ್ ನೋಡಿದಾಗ ಸಿಮಿಲರ್ ರಿಟರ್ನ್ ಇದೆ, ಬಟ್ ಡೆಬಿಟ್ ಸ್ಪ್ರೆಡಲ್ಲಿ ತುಂಬ ಕಡಿಮೆ ಡ್ರಾ ಡೌನ್ ಇದೆ. ಸೊ ಹಾಗಾಗಿ ನೀವು ಸೈಕಾಲಜಿಕಲಿ ಒಂದು ಸ್ಟೇಬಲ್ ಆಗಿರ್ತೀರಿ, ಟ್ರೇಡನ್ನು ಬೆಟರ್ ಆಗಿ ಮ್ಯಾನೇಜ್ ಮಾಡಲಿಕ್ಕೆ ಆಗುತ್ತೆ. ಅದೇ ರೀತಿ ಇಲ್ಲಿ ನಾನು ನೆಟ್ ಪ್ರಾಫಿಟನ್ನು 80,000 ಅಂತ ಕನ್ಸಿಡರ್ ಮಾಡಿದ್ದೀನಿ. 96,000 ಗ್ರಾಸ್ ಪ್ರಾಫಿಟ್ ಆಗುತ್ತೆ, 6,000 ಬ್ರೋಕರೇಜನ್ನು ಕಳೆದಿದ್ದೀನಿ. ಅದೇ ರೀತಿ ಒಂದಷ್ಟು 10,000 ರುಪೀಸನ್ನು ಬ್ಯಾಕ್ ಟೆಸ್ಟ್ ಎರರ್ ಅಂತ ಕಳೆದಿದ್ದೀನಿ. ಹಾಗೆ 80,000 ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. 25,000 ಕ್ಯಾಪಿಟಲ್ಗೆ 320% ಆಗುತ್ತೆ. ಪರ್ ಮಂತ್ ನಾವು ROI ನೋಡಿದರೆ 11% ಆಗುತ್ತೆ. ಇಯರ್ಲಿ 137% ಆಗುತ್ತೆ. ಸೊ ಇದು ಪರ್ಸೆಂಟೇಜ್ ವೈಸ್ ರಿಟರ್ನನ್ನು ನಾವು ನೋಡಿದಾಗ, ಅಬ್ಸಲ್ಯೂಟ್ ಅಮೌಂಟ್ ವೈಸ್ ನೋಡಿದಾಗ ಸಿಮಿಲರ್ ಅಮೌಂಟೇ ಬಂದಿದೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಅಂತ ಕೇಳಿದರೆ 25,000 ಕ್ಯಾಪಿಟಲ್ ಅಂತ ಇದೆ, ಬಟ್ ಇಲ್ಲಿ ಡ್ರಾ ಡೌನ್ ತುಂಬ ಜಾಸ್ತಿ ಇದೆ. ಇನ್ ಕೇಸ್ ನೀವು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಿದಾಗಲೇ ನಿಮಗೆ ಡ್ರಾ ಡೌನ್ ಸ್ಟಾರ್ಟ್ ಆಯಿತು ಅಂತಿದೆ, ಕ್ಯಾಪಿಟಲ್ ಕೂಡ ಜಾಸ್ತಿ ಬೇಕಾಗುತ್ತೆ. ಸೇಮ್ ಸೆಟಪನ್ನು ಯೂಸ್ ಮಾಡಿಕೊಂಡು ಒಂದು ಡೆಬಿಟ್ ಸ್ಪ್ರೆಡ್, ಅದೇ ರೀತಿ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಯನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಂಪ್ಲೀಟಾಗಿ ರೂಲ್ ಬೇಸ್ಡ್ ಸ್ಟ್ರಾಟಜಿ ಆಗುತ್ತೆ. ದಿನದಲ್ಲಿ ಕೇವಲ 5 ನಿಮಿಷವನ್ನು ಕೊಟ್ಟರೆ ಸಾಕು ಈ ಸ್ಟ್ರಾಟಜಿಯನ್ನು ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಈ ಡೆಬಿಟ್ ಸ್ಪ್ರೆಡ್ ಸ್ಟ್ರಾಟಜಿ ಏನಾಗುತ್ತೆ, ಒಂದು ರೀತಿಯ ಹೆಜ್ಜಿಂಗ್ ಸ್ಟ್ರಾಟಜಿ ಆಗುತ್ತೆ. ಆಪ್ಷನ್ ಬೈಯಿಂಗನ್ನು ನಾವು ಹೆಜ್ ಮಾಡಿಕೊಂಡು ಮಾಡೋದು ಆಗುತ್ತೆ. ಲಿಮಿಟೆಡ್ ಟೈಮ್ವರೆಗೂ ಈ ಕೋರ್ಸನ್ನು ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ಡೆಬಿಟ್ ಸ್ಪ್ರೆಡ್ ಸ್ಟ್ರಾಟಜಿಯನ್ನು ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ ಅವರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಈ ಕೋರ್ಸ್ನ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾನಾಗ ಆ ಕೋರ್ಸನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ ಯು.